ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ದಟ್ಟಗಳ್ಳಿ ಹತ್ರ ಇರುವಂತಹ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲಿಂದ ಅಬೌಟ್ ಅರ್ಧ ಕಿಲೋಮೀಟ್ರಲ್ಲೇ ಇರುವಂತಹ ಒಂದು ಮೂಡಾ ಅಪ್ರೂವ್ಡ್ ಲೇಔಟ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಒಂದು ಖಾಸಗಿ ಬಡಾವಣೆಯಲ್ಲಿದ್ದೀನಿ. ನಾನು ಇವಾಗ ನಿಮಗೆ ತೋರಿಸ್ತಾ ಇರುವಂತಹ ದೃಶ್ಯ ಆ ಲೇಔಟಲ್ಲಿ ಕಂಪ್ಲೀಟ್ ಆಗಿರುವಂತಹ 2 ಉದ್ಯಾನವನ. ಇದೊಂದು 1 and 2. ನಾನು ಈ ಲೇಔಟ್ನ 3 ಭಾಗವಾಗಿ ಹೇಳ್ತಾ ಹೋಗ್ತೀನಿ. ಒಂದು, ಫಸ್ಟ್ ಅಮ್ಯುನಿಟೀಸ್, ಇಲ್ಲಿ ಏನೇನು ಮಾಡಿದ್ದಾರೆ ನೋಡ, ಆಮೇಲೆ ಮುಂದಕ್ಕೆ ಹೋಗ್ತೀನಿ. ನೋಡಿ, 2 ಪಾರ್ಕ್ಗಳನ್ನ ಮಾಡಿದ್ದಾರೆ. ಎಂಟೈರ್ ಏನು 4 ಎಕರೆ ವಿಸ್ತೀರ್ಣದಲ್ಲಿ ಲೇಔಟ್ ಆಗಿದೆ. ಇದು ಸಿಮೆಂಟ್ ರೋಡ್ಸ್. ಬಹಳಷ್ಟು ಜನ ನನ್ನ ಪ್ರೀವಿಯಸ್ಲಿ ನನ್ನ ವಿಡಿಯೋದಲ್ಲಿ ಯಾರೋ ಕೇಳಿದ್ರು, ಪ್ಲೀಸ್ ಬ್ರೀಫ್ ಅಸ್ ಅಬೌಟ್ ದಿ ವೈಟ್ ಟ್ಯಾಪಿಂಗ್ ರೋಡ್, ಯಾಕೆ ಮಾಡ್ತಾರೆ, ಅದರ ಯೂಸಸ್ ಏನು, ಯಾಕೆ ಈ ಚಿಕ್ಕ ಹೆದ್ದಾರಿಗಳಿಗೆ ಒಪ್ಪಿಗೆ ಅಥವಾ ಮೇನ್ ರೋಡ್ಗಳು ಓಕೆ, ಈ ಸಾಧಾರಣವಾಗಿರುವಂತಹ ಈ ಲೇಔಟ್ಗಳ ಮಧ್ಯೆಯಲ್ಲೂ ಸಿಮೆಂಟ್ ರೋಡ್ಗಳನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತ. ವೀಕ್ಷಕರೇ, ಕ್ವಿಕ್ ಆಗಿ ನಾನು ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ನೋಡಿ, ಇವತ್ತಿನ ದಿವಸದಲ್ಲಿ ಈ ಲೇಔಟಲ್ಲಿ 40, 50, 60 ಸೈಟ್ ಇದೆ ಅಂತ ಅನ್ಕೋಣ. ಓಕೆ, ಇವತ್ತಿನ ದಿವಸದಲ್ಲಿ ಇದು ಹೊಸ ಲೇಔಟು, ಯಾವುದೂ ಮನೆಗಳಾಗಿಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ 2 ವರ್ಷದಲ್ಲೋ 3 ವರ್ಷದಲ್ಲೋ 4 ವರ್ಷದಲ್ಲೋ 5 ವರ್ಷದಲ್ಲೋ ಮನೆಗಳು ಬರುತ್ತೆ. ಅವಾಗ ಹೆವಿ ವೆಹಿಕಲ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಯಾವುದು, ನಾನು ಕಾರು, 2 ವೀಲರ್, ಸ್ಕೂಟ್ರು ಕತೆ ಹೇಳ್ತಾ ಇಲ್ಲ. ನಾನು ಯಾವ್ದ್ರ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಮನೆ ಕಟ್ಟಬೇಕಾದ್ರೆ ವೆಹಿಕಲ್ ಸಾಮಾನುಗಳನ್ನ ತೊಗೊಂಡ್ರೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗಳನ್ನ ತೊಗೊಂಡು ವೆಹಿಕಲ್ಗಳು ಬರುತ್ತೆ. 6 ವೀಲರ್ ಬರ್ಬೋದು, 8 ವೀಲರ್ ಬರ್ಬೋದು, ಟ್ರ್ಯಾಕ್ಟರ್ಗಳು ಬರ್ಬೋದು. ಅವಾಗ ಈ ಟಾರ್ ರೋಡು ಬಹಳ ಬೇಗ ಹಾಳಾಗೋ ಚಾನ್ಸಸ್ಗಳು ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಸಿಮೆಂಟ್ ರೋಡ್ ಅಥವಾ ವೈಟ್ ಟ್ಯಾಪಿಂಗ್ನ ಬಹಳಷ್ಟು ಜನ ಪ್ರಿಫರ್ ಮಾಡ್ತಾರೆ. ಅದಕ್ಕಾಗಿ ನೋಡಿ, ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ ಆಗುತ್ತೆ, ಬಟ್ ಆದರೆ ಇಟ್ ಇಸ್ ಡ್ಯೂರಬಿಲಿಟಿ ವೈಸ್, ಓವರ್ ಎ ಪೀರಿಯಡ್ ಆಫ್ ಟೈಮ್ ಡ್ಯೂರಬಿಲಿಟಿ ವೈಸ್ ಬಹಳ ಚೆನ್ನಾಗಿರುತ್ತೆ. ನೋಡಿ, ಈ ಉದ್ಯಾನವನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ನಾನು ಇದನ್ನು ಖಂಡಿತವಾಗ್ಲೂ ಸೇಲ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳ್ತಾ ಇಲ್ಲ. ನೋಡಿ, ತುಂಬ ಚೆನ್ನಾಗಿ ಲೇಔಟ್ ಮಾಡಿದ್ದಾರೆ, ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇದನ್ನು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಈ ಲೇಔಟ್ ಮಾಡಿರುವಂತಹ ಡೆವಲಪರ್ ಯಾರಿದ್ದಾರೆ, ಇದನ್ನು ಯಾವುದೂ ಗೌರ್ಮೆಂಟ್ ಅವ್ರು ನೋಡಿ, ನೀವು ಈ ಥರ ಹಾಕಬೇಕು, ಈ ಥರ ಹುಲ್ಲು ಹಾಕಬೇಕು, ಈ ಥರ ಲೈಟ್ ಕೊಡಬೇಕು, ಈ ಥರ ಹೆಂಚು ಹಾಕಬೇಕು, ಅಲ್ಲಿ ಇದೆಲ್ಲ ಯಾವುದ್ರಲ್ಲೂ ಇರಲ್ಲ. ಒಂದು ಪಾರ್ಕ್ ಮಾಡಿ, ವಾಕಿಂಗ್ ಟ್ರ್ಯಾಕ್ ಮಾಡಿ, ಅದಕ್ಕೆ ಆದಂತಹ ಫೆನ್ಸಿಂಗ್ ಮಾಡಿ ಅಂತ ಸೂಚನೆಗಳಿರುತ್ತೆ. ಬಟ್ ಇದೇ ಕ್ವಾಲಿಟಿಲಿ ಮಾಡಬೇಕು, ಹೈಯೆಸ್ಟ್ ಕ್ವಾಲಿಟಿಲಿ ಇದನ್ನು ನೀವು ಡೆಲಿವರ್ ಮಾಡಬೇಕು ಅಂತಾರಲ್ಲ, ಕ್ವಾಲಿಟಿ ವೈಸ್ ಎಲ್ಲೂ ಡಿಫೈನ್ ಆಗಿರಲ್ಲ. ಮತ್ತು ನೋಡಿ, ಇಲ್ಲಿ ಮಕ್ಕಳು ಆಟ ಆಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓಪನ್ ಜಿಮ್ ಭಾಳಷ್ಟು ಕಡೆ ನೋಡಿರ್ಬೋದು. ಈಗಾಗಲೇ ಸರ್ಕಾರದವರು ಪಾರ್ಕ್ಗಳನ್ನ ಅಳವಡಿಸಿದ್ದಾರೆ. ಅದೇ ತರಹ ಇಲ್ಲೂ ಸಹ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್, ನಾನು ಅಮ್ಯುನಿಟೀಸ್ ಬಗ್ಗೆ ಬರ್ತೀನಿ. ಸಿಮೆಂಟ್ ರೋಡ್ ಮಾತಾಡಿದೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್. ಎಲ್ಲೂ ಸಹ ಈ ಲೇಔಟಲ್ಲಿ ನೀವು ವಿದ್ಯುತ್ ತಂತಿಗಳು ನೇತಾಡ್ತಿರೋದು ಎಲ್ಲೂ ಕಾಣಲ್ಲ. ಎಲ್ಲ ಒಂದ್ಸರಿ ತೋರಿಸ್ತೀನಿ ನೋಡಿ, ಪ್ರಾಪರ್ ವ್ಯೂ ಆಫ್ ದಿಸ್ ಲೇಔಟ್ ಹೇಗಿದೆ ಅಂತ. ಎಲ್ಲೂ ಸಹ ವಿದ್ಯುತ್ ತಂತಿಗಳು ನೇತಾಡ್ತಾ ಇರುವಂಥದ್ದು ನಿಮ್ಗೆ ಎಲ್ಲೂ ಕಂಡು ಬರಲ್ಲ. ಅದಕ್ಕೆ ಕಂಟ್ರೋಲ್ ಬಾಕ್ಸು ನೋಡಿ ಇಲ್ಲಿದೆ, ಎಲೆಕ್ಟ್ರಿಕಲ್ ಕಂಟ್ರೋಲ್ ಬಾಕ್ಸು. ಎಲ್ಲ ಸೈಟ್ಗಳಿಗೂ ಸೈಟ್ ನಂಬರಿಂಗ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ಕು, ವೇಸ್ಟ್ ವಾಟರ್ ಲೈನು, ಮನೆಯಿಂದ ದಿನನಿತ್ಯ ವೇಸ್ಟ್ ವಾಟರ್ ಎಕ್ಸಿಟ್ ಆಗೋದಕ್ಕೆ ಅದಕ್ಕೆ ಆಗುವಂತಹ ವೇಸ್ಟ್ ವಾಟರ್ ಲೈನು, ಎಕ್ಸಿಟ್ ಲೈನು, ಕರೆಂಟು ಎಲ್ಲವೂ ಇದೆ. ಉದ್ದ ಅಗಲ ಡಿಫೈನ್ ಮಾಡೋದಕ್ಕೆ ಕಲ್ಲುಗಳನ್ನಾಗಲೇ ಹಾಕಿದ್ದಾರೆ. ಸೊ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸೈಟ್ ನಂಬರ್ 5 ಉದ್ದ ಎಷ್ಟು, ಅಗಲ ಎಷ್ಟು ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್, ಇದರ ಲೊಕೇಶನ್ ಮೈಸೂರು ಪ್ಯಾಲೇಸಿಂದ, ಐ ಕನ್ಸಿಡರ್ ಮೈಸೂರು ದೇವರಾಜ ರಸ್ತೆ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡ್, ಮೈಸೂರಿನ ಹೃದಯ ಭಾಗವಾದಂತಹ ಕಮರ್ಷಿಯಲ್ ಹಬ್ ಏನಿದೆ ಅಲ್ಲಿಂದ ಅಬೌಟ್ ಈ ಲೊಕೇಶನ್ಗೆ 8.5 ಕಿಲೋಮೀಟರ್ ಆಗುತ್ತೆ. ಮೈಸೂರಿನ ಹೆಸರಾಂತ ರಾಮಕೃಷ್ಣ ಸರ್ಕಲ್ ಅಥವಾ ಆಂದೋಲನ ಸರ್ಕಲ್ ಏನಿದೆ ಅಲ್ಲಿಂದ ಅಬೌಟ್ 3.5 ಕಿಲೋಮೀಟರು. ಯಾವ ಏರಿಯಾಗೆ ಅಟ್ಯಾಚ್ ಆಗಿದೆ ಸುಪ್ರೀತ್ ಇದು ಅಂತಂದರೆ, ಮೈಸೂರಲ್ಲಿರುವಂತಹ ದಟ್ಟಗಳ್ಳಿ ಏನಿದೆ, ದಟ್ಟಗಳ್ಳಿ ಅಬೌಟ್ 1-1.5 ಕಿಲೋಮೀಟರ್ ಇರುವಂಥದ್ದು. ಸ್ಕೂಲ್ಗಳು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು, ATMಗಳು, ದಿನನಿತ್ಯಕ್ಕೆ ಬೇಕಾಗುವಂತಹ ವಸ್ತುಗಳು ಸಿಗುವಂತಹ ಏರಿಯಾ. ಈ ಲೇಔಟಿನ ಸುತ್ತಮುತ್ತ ಜಸ್ಟ್ ಒಂದ್ಸರಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ನನ್ನ ಪ್ರಕಾರ 1,000 ಮನೆಗಳಿರುವಂತಹ ಏರಿಯಾ ಇದು. 1,000 ಮನೆಗೂ ಹೆಚ್ಚು ಮನೆಗಳಿರುವಂತಹ ಏರಿಯಾ ಆಗಿರುತ್ತೆ. ಒಂದು ಭಾಗದಲ್ಲಿ ಬೋಗಾದಿ ರಸ್ತೆಯಲ್ಲಿರುವಂಥ ಹೆಸರಾಂತ ರೈಲ್ವೆ ಲೇಔಟು, ಹರಿವಿದ್ಯಾಲಯ, ಇನ್ನೊಂದು ಭಾಗದಲ್ಲಿ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್, 2 ಮಧ್ಯದಲ್ಲಿರುವಂತಹ ಈ ಮೂಡಾ ಅಪ್ರೂವ್ಡ್ ಲೇಔಟ್. ಈಗ ತಾನೇ ಕಾಮಗಾರಿ ಮುಗಿದಿದ್ದಕ್ಕೋಸ್ಕರ ಯಾವುದೇ ತರಹದ ಇನ್ನೂ ಮನೆಗಳು ಬಂದಿಲ್ಲ. ಬಟ್ ಅತಿ ಶೀಘ್ರದಲ್ಲಿ ದ ಸ್ಕೋಪ್ ಆಫ್ ದಿಸ್ ಲೇಔಟ್ ಹೇಳ್ತೀನಿ. ಪ್ರಾಬಬ್ಲಿ ನಾನು ಇವಾಗ ನೆಕ್ಸ್ಟ್ 1 ವರ್ಷದಲ್ಲಿ ಐ ಆಮ್ ಕ್ಲಿಯರ್ಲಿಂಗ್ 30 to 35% ಆಫ್ ಹೌಸಸ್ ವಿಲ್ ಬಿ ಕನ್ಸ್ಟ್ರಕ್ಟೆಡ್ ಆ್ಯಂಡ್ ಡನ್. ಅಂದರೆ ಇಮಿಡಿಯೇಟಾಗಿ ಮನೆ ಬಂದು ಕಟ್ಕೊಳ್ಳಿಕ್ಕೆ ಭಾಳ ಸೂಕ್ತವಾಗಿರುವಂಥ ಜಾಗ ಬಂದ್ಬಿಡುತ್ತೆ. ದಟ್ ನೋ ಡೌಟ್ ಅಬೌಟ್ ಇಟ್. ನೆಕ್ಸ್ಟು, ಮೈಸೂರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ. ಲೇಔಟ್ ಹೇಗಿರಬೇಕು ಅಂತಂದರೆ ಕ್ಲೀನಾಗಿರಬೇಕು. ಅಂದರೆ ಕ್ಲೀನಾಗಿರೋದು ಅಂದರೆ ಕಸ ಗುಡಿಸಿರೋದು ಅಂತ ಅಲ್ಲ, ಅಂದರೆ
ಮನೆ ಮೆಟೀರಿಯಲ್ಗಳು ಯೂಸ್ ಮಾಡಿರುವಂತ ನಾನು ಹೇಳಿದೆ, ಪಾರ್ಕ್ ತೋರಿಸ್ದೆ, ಅಲ್ಲಿ ಓಪನ್ ಜಿಮ್ ಮಾಡಿದ್ದಾರೆ, ಮಕ್ಳು ಆಟ ಆಡೋಕ್ಕೆ ಭಾಳ ಚೆನ್ನಾಗಿರುವಂತಹ ಒಂದು ಜಾಗ, ಸೀಟಿಂಗ್ ಏರಿಯಾ ಮಾಡಿದ್ದಾರೆ. ಪುಟ್ ಮಕ್ಳು ಇರ್ತಾರೆ ಮನೆಗಳಲ್ಲಿ, ಅವ್ರಿಗೆ ಆಟ ಆಡಲಿಕ್ಕೆ ಜಾಗ ಬೇಕಿರೋದು ಅಜ್ಜಿ ತಾತನ ಜೊತೆನೋ ಆ ಅಪ್ಪ ಅಮ್ಮನ ಜೊತೆ ಬಂದು, ಅಣ್ಣ ತಂಗಿ ಜೊತೆ ಬಂದು ಕೂತ್ಕೊಂಡು ಸ್ವಲ್ಪ ಚಿಕ್ಕ ಮಕ್ಳು ಆಟ ಆಡಲಿಕ್ಕೆ ಅಂತ ಎಷ್ಟು ಚೆನ್ನಾಗಿರುವಂತಹ ಜಾಗನ ಕ್ರಿಯೇಟ್ ಮಾಡಿದ್ದಾರೆ. ಲೇಔಟ್ ಮಾಡೋದು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ ಏನು ಅಥಾರಿಟೀಸ್ಗಳಿರುತ್ತೆ ಅವರಿಂದ ಅಪ್ರೂವಲ್ ತೊಗೊಳ್ಳೋದೇ ಭಾಳ ಜನ ಗೊತ್ತಿರುತ್ತೆ, ಭಾಳ ದೊಡ್ಡ, ಇಟ್ಸ್ ಅ ವೆರಿ ಟಫ್ ಟಾಸ್ಕ್. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದನ್ನು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡೋದಲ್ಲದೆ ಕ್ಲೀನಾಗಿ ಏನೋ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದರೆ ಡ್ಯೂರಬಿಲಿಟಿ ವೈಸು, ಅವಾಗ ಲಾಂಗರ್ ಟರ್ಮಲ್ಲಿ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು. ನಾನು ಇದನ್ನು ಹೇಳಿದೆ ಏನೂ ಮಾಡಿಲ್ದೇನೋ ಈ ಲೇಔಟಲ್ಲಿ ಈ ಸೈಟ್ ಸೇಲ್ ಆಗುತ್ತೆ, ಯಾಕೆಂದರೆ ಲೊಕ್ಯಾಲಿಟಿ ಆಗಿದೆ, ಪ್ರತಿನಿತ್ಯ ದಿನನಿತ್ಯ ಬೇಕಾಗುವಂತಹ ಎಲ್ಲ ವಸ್ತುಗಳು ಸಿಗುವಂತಹ ಏರಿಯಾ ಆಗಿರೋದ್ರಿಂದ ದಟ್ಟಗಳಲ್ಲಿ ಭಾಳ ಜನ ಗೊತ್ತಿರುತ್ತೆ ಇವತ್ತಿನ ದಿವಸ ಏನು ರೇಟ್ ನಡೀತಾ ಇದೆ ದಟ್ಟಗಳಲ್ಲಿ ನಿವೇಶನಗಳ ರೇಟ್ ಅಂತ. ಬಟ್ ಈ ಲೇಔಟ್ನಲ್ಲಿ ದ ವೇ ದೇ ಹ್ಯಾವ್ ಡನ್ ದ ಜಾಬ್ ಇಸ್ ಎಕ್ಸಲೆಂಟ್. ಭಾಳ ಚೆನ್ನಾಗಿ ಮಾಡಿದ್ದಾರೆ ಲೇಔಟ್ನ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಮನೆ ಕಟ್ಕೊಳ್ಳೋರಿಗೆ ರೈಟ್ ಅವೇ ಭಾಳ ಚೆನ್ನಾಗಿದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಬಂದು ಇಲ್ಲಿರ್ತೀನಿ, ಫ್ಯೂಚರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋರಿಗೆ ಸೂಪರ್ ಲೇಔಟ್, ಒನ್ ಆಫ್ ಇಟ್ಸ್ ಕೈಂಡ್. ಈ ಏರಿಯಾದಲ್ಲಿ ಭಾಳ ವರ್ಷಗಳಾಗಿತ್ತು ದಟ್ಟಗಳ್ಳಿ ಭಾಗದಲ್ಲಿ ಈ ಥರ ಲೇಔಟ್ ಒಂದು ಆಗಿ, ಯಾಕಂದರೆ ದಟ್ಟಗಳ್ಳಿ ಮುಗಿದ ನಂತರ ಭಾಳ ಟೈಮ್ ಆಗಿಬಿಟ್ಟಿತ್ತು, ಯಾವುದೇ ತರಹದ ಹೊಸ ಲೇಔಟ್ಗಳು ಆಗಿರಲಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದೋಸ್ ಲೇಔಟ್ಸ್ ವಿಚ್ ಹಸ್ ಹ್ಯಾಪನ್ಡ್ ಓವರ್ ದಿಸ್ 4-5 ಇಯರ್ಸಲ್ಲಿ. ಈ ವಿಡಿಯೋ ನೋಡ್ತಾ ಇದ್ದು ನಾನು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಲೊಕ್ಯಾಲಿಟಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ದೀನಿ, ಡೈಮೆನ್ಷನ್ನ ಡಿಸ್ಕ್ರಿಪ್ಷನ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರುತ್ತೆ. ಉದ್ದಳತೆ ವಾಟ್ ಈಸ್ ದ ಸೈಜ್ ಆಫ್ ದ ಪ್ರಾಪರ್ಟಿ, ಅಂದರೆ ನಿವೇಶನ 20-30 ಇದೆಯಾ, 30-40, 30-50 ಏನಿದೆ ಅಂತ ನಾನು ಡೈಮೆನ್ಷನ್ನ ಕ್ಲಿಯರಾಗಿ ಕೊಟ್ಟಿರ್ತೀನಿ. ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನಾನು ಏನಾದ್ರು ಮಿಸ್ ಮಾಡಿದರೆ ಇದ್ರ ಬಗ್ಗೆ ಲೋನ್ ಸಿಗುತ್ತಾ? ಹೌದು, ಖಂಡಿತವಾಗ್ಲೂ ನಿವೇಶನದ ಮೇಲೆ ಖಂಡಿತವಾಗ್ಲೂ ಲೋನ್ ಸಿಗುತ್ತೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಯಾರು ಬೇಕಿದ್ದಲ್ಲಿ ಎಸ್ ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ಮೀ ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ ಇನ್ ದ ಸೇಮ್ ನಂಬರ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ತಗೊಂಡು. ಮೈಸೂರಿಂದ ನಾನು ಸುಪ್ರೀತಾನಂದ ಸ್ವಾಮಿ ತಮ್ಮ ಮುಂದೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಬಾಯ್.